ಅಲ್ಲ ಕ್ಯಾಂಟೀನ್ ಕ್ಯಾಂಟೀನ್ ಯಾಕೆ ಮಸಾಲೆ ಇದರಿಂದ ಉಪಯೋಗಗಳೇನು ಹೇಳಿ ಕೊಡ್ತಾರೆ. ಇದರಲ್ಲಿ ನಮಗೆ ಇನ್ಆರ್ಗಾನಿಕ್ ಮೆಟೀರಿಯಲ್ ಬರುತ್ತೆ, ಅದನ್ನು ನಾವು ಸಾಲ್ವ್ ಔಟ್ ಮಾಡೋಕ್ಕೆ ಇಲ್ಲಿ ಆಪರೇಟರ್ ಇರ್ತಾನೆ. ಇದು ಕ್ರಷರ್ ನಮ್ಮದು ಎಲ್ಲ ಮಿಕ್ಸ್ ಮಾಡಿ ಕಳಿಸ್ತದೆ. ಇದು 5 HP ಕ್ರಷರ್. ಏನು ಫುಡ್ ನಾವು ಇದಕ್ಕೆ ಫೀಡ್ ಮಾಡ್ತೀವಿ ಇದು ಕ್ರಶ್ ಮಾಡಿ ಅದು ಚೇಂಬರಿಗೆ ಕ್ರಶ್ ಆಗಿ ಹೋಗುತ್ತೆ. ಅಲ್ಲಿಂದ ಫೀಡ್ ಪಂಪ್ ಥ್ರೂ ಡೈಜೆಸ್ಟಿವ್ ಹೋಗುತ್ತೆ. ಅಲ್ಲಿ ಇದು ಗ್ಯಾಸ್ ಜನರೇಷನ್ ಆಗುತ್ತೆ. ಗ್ಯಾಸ್ ಜನರೇಷನ್ ಆದ್ಮೇಲೆ ಅದು ಡೈರೆಕ್ಟ್ಲಿ ಗ್ಯಾಸ್ ಏನು ಮಾಡ್ತೀರಿ? ಗ್ಯಾಸ್ ಬಲೂನ್ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ ರಾ ಗ್ಯಾಸ್. ಅಲ್ಲಿಂದ ಫಿಲ್ಟರ್ ಆಗಿಬಿಟ್ಟು ಜನ್ಸೆಟ್ಗೆ ಹೋಗುತ್ತೆ. ಜನ್ಸೆಟ್ ಗ್ಯಾಸ್ ಇಂದಲೇ ಜನ್ಸೆಟ್ ರನ್ ಆಗುತ್ತೆ. ನಾವು ಎವ್ರಿ ಡೇ ಇದು LPG ಇಕ್ವಾಲೆಂಟ್ 115 kg LPG ಇಕ್ವಾಲೆಂಟ್ ಗ್ಯಾಸು ಇಲ್ಲಿ ತಯಾರು ಮಾಡಿ. ಎಷ್ಟು ತಯಾರಾಗ್ತದೆ ಟೋಟಲ್ ನಿಮಗೆ ಇದು ಪರ್ ಮಂತ್ 360 kg LPG ಇಕ್ವಾಲೆಂಟ್ ಗ್ಯಾಸ್ ಯೂಸ್ ಮಾಡ್ತೀವಿ. 360 kg? ಹಾಂ, ಅಷ್ಟೇನಾ ಪರ್ ಮಂತಿಗೆ? ಅಂದರೆ ಇದು 3 ಟನ್ ಪ್ಲಾನ್ ಸರ್. ಇದು 5 TPD ಅಲ್ಲ, ಹೆಂಗಾಗುತ್ತೆ ಆಪರೇಟ್ ಅಷ್ಟೇ ತೋರಿಸ್ತಾರೆ. ನಾವು ಸೆಗ್ರಿಗೇಟ್ ಮಾಡ್ಕೊಂಡು ಇದನ್ನು 1:1 ರೇಷಿಯೋದಲ್ಲಿ ಗ್ಯಾಸ್ ಉತ್ಪತ್ತಿ ಆಗೋದು ದೊಡ್ಡ ಟ್ಯಾಂಕ್ ಅಲ್ಲಿ, ಬ್ಯಾಕ್ ಸೈಡ್ ದೊಡ್ಡ ಟ್ಯಾಂಕ್ ಇದೆ. ಅಲ್ಲಿಂದ ರಾ ಗ್ಯಾಸ್ ಇರುತ್ತೆ. ರಾ ಗ್ಯಾಸ್ ಈ ಪೈಪ್ ಲೈನ್ ಥ್ರೂ ಬರುತ್ತೆ. ಇಲ್ಲಿಂದ ನಮಗೆ ಇದು ಬ್ಲೋವರಿಗೆ ಹೋಗುತ್ತೆ. ಬ್ಲೋವರಿಂದ ಗ್ಯಾಸ್ ರಿಸೀವ್ ಆಗಿ ಅಂದರೆ ಪ್ರೆಷರ್ ಬಿಲ್ಡ್ ಮಾಡುತ್ತೆ. ಇಲ್ಲಿಂದ ನಮ್ದು ಗ್ಯಾಸಲ್ಲಿ CH4 CO2 ಇರುತ್ತೆ. ಆ CO2 ಅನ್ನು ಈ ಸ್ಕ್ರಬ್ಬರು CO2 ಅನ್ನು ಕಂಪ್ರೆಸ್ ಮಾಡುತ್ತೆ. ಅಲ್ಲಿಂದ ಮೀಥೇನ್ ಕಂಟೆಂಟ್ ಅನ್ನು ಮಾತ್ರ ಜನರೇಟರ್ಗೆ ಕಳಿಸ್ಕೊಡ್ತಾರೆ. ಈ ಜನ್ಸೆಟ್ ಇದರಲ್ಲೇ ಗ್ಯಾಸ್ ಮಾಡಿ ಪಾಪ ಸದಸ್ಯರು ಎಲ್ಲ ಬೇರೆ ಬೇರೆ ಸದಸ್ಯರು ಹಿಂದೆ ಬರ್ರಿ ಎಲ್ಲ ಈ ಕಡೆ ನೋಡಿ. ಗೋಪಾಲಣ್ಣ ಬಾ ಜಾ ಬಾಯಕಾನ್ಗೆಲ್ಲ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ಮಾಡಿದ್ದಾರೆ.
ಅದೇ ಥರ ಬಿದ್ದು ಆಟೋ ಕರೆಕ್ಟಾಗಿ ಓಡಿಸ್ಬೇಕು. ನೀನು ಟ್ರ್ಯಾಕ್ಟರ್ ಓಡಿಸೋ ಮೊಬೈಲ್ ತುಂಬ ಯೂಸ್ ಮಾಡ್ತೀಯಾ? ಅದೇ ಇಲ್ಲ, ನಿನ್ನೆ ನಾವು ಟ್ರ್ಯಾಕ್ಟರ್ ಓಡಿಸೋ ಮೊಬೈಲ್ ನನ್ನ ಅಡ್ಡ ಬಂದಿದ್ದು. ಯಾವ ಮೊಬೈಲ್ ಇರುತ್ತೆ ಟ್ರೈ ಮಾಡೋಲ್ಲ. ಇವತ್ತು ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿ ಮತ್ತು ಬೊಮ್ಮಸಂದ್ರ ಪುರಸಭೆ, ಈ ಪುರಸಭೆಯಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಒಂದು ಜವಾಬ್ದಾರಿಯುತವಾದಂಥ ಕೈಗಾರಿಕಾ ಸಂಘದ ವತಿಯಿಂದ ನಮಗೆ ಇವತ್ತು ಪುರಸಭೆಯಲ್ಲಿ ಪಿ ಡಿ ಅವರು, ಮೇಡಮ್ ಅವರು, ಚೀಫ್ ಆಫೀಸರು ಮತ್ತು ನಮ್ಮ ಅಧ್ಯಕ್ಷರು ಇವರೆಲ್ಲರೂ ಸೇರಿ ನಮಗೊಂದು ಮನವಿನ ಕೊಟ್ಟಿದ್ದರು. ಅಣ್ಣ, ನಮಗೆ ಪುರಸಭೆಯಲ್ಲಿ ಪೌರ ಕಾರ್ಮಿಕರು ಬೆಳಗ್ಗೆ 5 ಗಂಟೆಗೆ ಬರ್ತಾರೆ, 9 ಗಂಟೆಗೆ ನಾವು ಅವ್ರಿಗೆ 20 ರೂಪಾಯಿನ ಬೆಲೆ ಬಾಳೋಷ್ಟು ಒಂದೇ ಒಂದು ಟಿಫನ್ ಕೊಡ್ತೀವಿ, ಸರ್ಕಾರದಿಂದ ಅಷ್ಟೇ ಸಿಗ್ತಿರೋದು ಟಿಫನ್ನು. ಅದಕ್ಕೋಸ್ಕರ ಅವರು 2 ಗಂಟೆ, 4 ಗಂಟೆ, 3:30 ಗಂಟೆಗೆ ಕೆಲಸ ಮಾಡ್ತಾರೆ. ಸುಮಾರು 12 ಅವರ್ ಕೆಲಸ ಮಾಡ್ತಾರೆ, ಎಕ್ಸ್ಟ್ರಾ ಟೈಮೆಲ್ಲ ಸೇರಿಸಿ. ಅವರಿಗೆ ಹೋಗೋಷ್ಟೊತ್ತಿಗೆ ಅವ್ರು ಅಡುಗೆ ಮಾಡೋಕ್ಕಾಗೋದಿಲ್ಲ, ಸುಸ್ತಾಗಿಬಿಡ್ತಾರೆ. ಎಷ್ಟೋ ಜನ ಸುಸ್ತಾಗಿ ಶುಗರ್ ಪೇಷಂಟ್ಸು, BP ಪೇಷಂಟ್ಸ್ ಎಲ್ಲ ಇರ್ತಾರೆ, ಎಲ್ಲ ಸುಸ್ತಾಗಿ ಕೂತ್ಕೊಂಡು ಬಿದ್ದು ಹೋಗ್ತಾರೆ. ಇಂಥ ಪ್ರಸಂಗಗಳು ಸುಮಾರು ನಡೆದಿದೆ ನಮ್ಮ ಪುರಸಭೆಯಲ್ಲಿ. ಅವ್ರಿಗೇನಾದರೂ ಒಂದು ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು ಅಂತ ಬಂದು ನಮಗೊಂದು ಮನವಿ ಸಲ್ಲಿಸಿದಾಗ ನಾವೆಲ್ಲರೂ ಸಹ ಒಂದು ಕಮಿಟಿ ಮೀಟಿಂಗ್ ಮಾಡಿ, ನಾವು ನಮ್ಮ ಗೌರವಾನ್ವಿತ ಅಧ್ಯಕ್ಷರಂಥ ಚಲಪತಿ ಅವರು, ಸಂಜೀವ್ ಸಾವಂತು, ಮುರಳೀಧರ್ ಅವರು ಮತ್ತು ನಮ್ಮ ನರೇಂದ್ರ ಸರ್ ಅವರು ಮತ್ತು ಪಾಟೀಲ್ ಅವರು ಇವರೆಲ್ಲ ನಾವೊಂದು ಮೀಟಿಂಗನ್ನು ಮಾಡಿ ಪೌರ ಕಾರ್ಮಿಕರಿಗೆ ಒಂದು ಊಟದ ವ್ಯವಸ್ಥೆನ ಮಾಡ್ತೀವಿ, ನಾವು ಮಧ್ಯಾಹ್ನದ ಊಟದ ವ್ಯವಸ್ಥೆ ಅಂತೇಳಿ ಒಂದು ಭರವಸೆ ಕೊಟ್ವಿ. ಭರವಸೆಯನ್ನು ಕೊಟ್ಬಿಟ್ವಿ. ಆಮೇಲೆ ನೋಡಿದ್ರೆ 75 ಜನಕ್ಕೆ ಅಂತ ಬರ್ತಾಯಿದೆ. ಬಜೆಟ್ ನೋಡಿದ್ರೆ 2.25 ಲಕ್ಷ ಬರ್ತಾಯಿದೆ ಪ್ರತಿ ತಿಂಗಳು. ಆದರೂ ಸಹ ನಾವು ಎದೆಗುಂದಿಲ್ಲ, ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇದರ ಉದ್ಘಾಟನೆನ ಶಾಸಕರಾದಂಥ ನಮ್ಮ ಶಿವಣ್ಣರವರು ಮತ್ತು MLC ಆದಂಥ ನಮ್ಮ ಇವರು ಸಹ ಬಂದಿದ್ದರು, ಗೋಪಿನಾಥ ರೆಡ್ಡಿ ಅವರು ಬಂದಿದ್ದರು. ಇವರೆಲ್ಲ ಸೇರಿ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿ ನಾವೇ ಕೈಯಾರೆ ಬಡಿಸಿದ್ದೀವಿ. ಇದು ದಿನನಿತ್ಯ ನಡೀತದೆ. ಅದ್ರ ಜೊತೆಯಲ್ಲಿ ನಾವು ಒಂದು ಪುರಸಭಾ ಪೌರ ಕಾರ್ಮಿಕರಿಗೆ ಉಪಹಾರ ಗೃಹ ಒಂದು ನಿರ್ಮಿಸಿದ್ದೀವಿ. ಇದು ನಿರ್ಮಿಸೋದಕ್ಕಿಂತ ಮೊದಲು ನಾವು ಮೊದಲನೇದಾಗಿ BA ಅವ್ರ ಹತ್ರ ಕೇಳಿದ್ವಿ. ಫಸ್ಟು ನಾವು ಈ ಭವನ ಏನು ಉಪಹಾರ ಗೃಹ ಸ್ಥಾಪನೆ ಮಾಡೋದಕ್ಕಿಂತ ಮೊದಲೇ ನಾವು ಹಂಗೇ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ನಾವು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರನ್ನ ಕೇಳ್ಕೊಂಡ್ವಿ. ಅವ್ರು ಮೊದಲನೇದಾಗಿ ನಮ್ಗೆ ಏನು ಹೇಳಿದ್ರು ಅಂದರೆ, ಫಸ್ಟು ನೀವು ಒಂದು ಭವನ ಕಟ್ಟರಪ್ಪ ಅವ್ರಿಗೆ, ಅವರು ರೋಡ್ಗಳಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ನಾವು ಸರ್ವಿಸ್ ಕೊಡೋಕ್ಕಾಗೋದಿಲ್ಲ, ನೀವು ಒಂದು ಭವನನ ಸ್ಥಾಪಿಸಿ ಅವ್ರು ಕೂತ್ಕೊಂಡು ರೆಸ್ಟ್ ಮಾಡಿ ಆರಾಮಾಗಿ ತಿಂದು ಹೋಗೋವಂಥ ಒಂದು ವ್ಯವಸ್ಥೆ ಮಾಡಿಕೊಡಿ, ನಾವು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು 6 ತಿಂಗಳು ಟೈಮ್ ತೊಗೊಂಡ್ವಿ. ಏನು ಟೆಂಡರ್ಗಳು ಮಾಡಿ ಅದಕ್ಕೆ ಬಿಲ್ಡಿಂಗ್ನ ಸ್ಥಾಪನೆ ಮಾಡಿ ಇವತ್ತು ಅದರ ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೆ ಅವರು BA ಅವರು ಏನು ಮಾಡಿಕೊಟ್ಟಿದ್ರು, ನಮಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಪ್ರತಿದಿನ ಅವರು 365 ಡೇಸ್ ನಮ್ಮ ಪುರಸಭೆ ಪೌರ ಕಾರ್ಮಿಕರು ನಾವಿರಲಿ, ಅಧ್ಯಕ್ಷರಿರಲಿ, ಚೀಫ್ ಆಫೀಸರ್ ಇರಲಿ, ಯಾರಾದರೂ ಇರಲಿ ಹೋಗಲಿ, ಅವರು BA ಅವರು ಯಾರಿದ್ರು ಇಲ್ಲದೇ ಇದ್ರು ನಾವು ಊಟ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದರ ಪ್ರಕಾರ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ನಾವು ಮೊದಲನೇದಾಗಿ BA ಅಧ್ಯಕ್ಷರು ಹಾಗೂ ಅವ್ರ ತಂಡದವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅತಿ ಮುಖ್ಯವಾದದ್ದು. ಒಬ್ಬ ಪೌರ ಕಾರ್ಮಿಕರು ದಿನನಿತ್ಯ 8 ಅವರ್ 10 ಅವರ್ ಕೆಲಸ ಮಾಡ್ತಾರೆ. ಪಾಪ ಅವರು ನಮಗೆಲ್ಲ ನಮ್ಮ ಆರೋಗ್ಯನ ಕಾಪಾಡೋ ದೃಷ್ಟಿಯಿಂದ ಪ್ರತಿ ಮನೆಗೂ ಅವ್ರು ಬಂದು ಕಸ ತೆಗೆದು ಬೆಳಗ್ಗೆ 5 ಗಂಟೆಗೆ ಬರ್ತಾರೆ. ಅವರು 5 ಗಂಟೆಗೆ ಬಂದು ಕಸ ಮುಕ್ತ ಬೊಮ್ಮಸಂದ್ರನ ಮಾಡಿಕೊಟ್ಟಿದ್ದಾರೆ. ಅವರು 8 ಅವರ್ ಮಾಡ್ತಾರೋ 10 ಅವರ್ ಮಾಡ್ತಾರೋ, ಪಾಪ ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತಿರ್ತದೆ. ಅವ್ರಿಗೆ ಒಂದು ಊಟದ ವ್ಯವಸ್ಥೆ ನಾವು 20 ರೂಪಾಯಲ್ಲಿ ಕೊಡಬೇಕಾಗಿತ್ತು. ನಮ್ಮ ಗೌರ್ಮೆಂಟು ಏನು ಇವತ್ತಿನವರೆಗೂ ಬರೀ 20 ರೂಪಾಯಿ ಅವ್ರಿಗೆ 20 ರೂಪಾಯಿಂದ 35 ರೂಪಾಯಿ ಈ ಸಾಲಲ್ಲಿ 35 ರೂಪಾಯಿ ಆಗಿದೆ. ಆದ್ರೂ 35 ರೂಪಾಯಲ್ಲಿ ಈಗಿನ ಕಾಲದಲ್ಲಿ ಏನು ಊಟ ಕೊಡ್ಬೋದು ಅಂತ ನೀವೇ ಯೋಚನೆ ಮಾಡ್ಬೋದು. ಆ ಊಟ ಅವರಿಗೆ ನಮಗೂ ಕೂಡ ಅದನ್ನ ಸ್ಯಾಟಿಸ್ಫೈ ಆಗಲಿಲ್ಲ. ಅದರಿಂದನೇ ಇವತ್ತು ಈ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿರ್ತಾರೆ. ಈ ವ್ಯವಸ್ಥೆ ಮಾಡಿಕೊಟ್ಟಂಥ BA ಅವ್ರ ತಂಡದವ್ರಿಗೆ ಇನ್ನೊಂದು ಸಾರಿ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಸರ್ ಅವರು ಹಾಗೂ ಬೊಮ್ಮಸಂದ್ರ ಪುರಸಭೆಯ ಅಧ್ಯಕ್ಷರಾದಂಥ ಗೋಪಾಲ್ ಅವರು ಹಾಗೂ ನಮ್ಮ CEO ಅವರು ಇವರ ಒಂದು ನೇತೃತ್ವದಲ್ಲಿ ಹಂತವಾಗಿ ಈ ಒಂದು ಪುರಸಭೆಯನ್ನು ನಾವು ಮಾದರಿಯಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದೊಂದಾಗಿ ಮಾಡ್ಕೊಂಡು ಬರ್ತಾಯಿದ್ವಿ. ಫಸ್ಟು STP ಇರಲಿಲ್ಲ, ಇಲ್ಲಿ ನೀರೆಲ್ಲ ಡೈರೆಕ್ಟಾಗಿ ಹೋಗ್ತಾಯಿತ್ತು.
ಆ ಒಂದು ಘಟಕನ ಇಲ್ಲಿ ಮಾಡಿ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ನೀಟಾಗಿ. ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿಯಲ್ಲಿ ಮೇಂಟೈನ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಬೈಪಾಸು ಕೆಲವೆಲ್ಲ ಮಾಡ್ತಾರೆ, ಅದು ಮೇಂಟೈನ್ ಮಾಡಲ್ಲ. ಇಲ್ಲಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೀನರಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತೇಳಿ. ಅದಾದಮೇಲೆ ಕಸ ಇಲ್ಲವ ರೀ, ಕಸ ಬಂದು ತಗೊಬಂದು ಎಲ್ಲೆಲ್ಲಾದ್ರೂ ಹಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ವಿ. ಎಲ್ಲೊಂದು ಜಾಗ ಹಾಕೋಕ್ಕೆ ಜಾಗ ಸಿಗ್ತಾ ಇರಲ್ಲ. ಅದಕ್ಕೊಂದು ಒಳ್ಳೆಯ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿಯಲ್ಲಿ ಅದು ಇಲಾವರಿ ಮರಕ್ಕೆ ಒಂದು ಘಟಕ ಅದು ಇಂಪೋರ್ಟೇಟ್ ಮಾಡಿ, ಅದು ಸಹ ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಮಾಲೀಕರ ಪರವಾಗಿ ಸಂಸಾರ ಅಂತ ಫೌಂಡೇಶನ್ ಇತ್ತು, ಅವ್ರ ಪರವಾಗಿ ಅದನ್ನ ಇನ್ಸ್ಟಾಲ್ ಮಾಡಿದ್ವಿ. ಅದನ್ನು ಸಹ ಅವರು ಚೆನ್ನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿ ಹೋಗ್ತಾ ಇದ್ದಾರೆ. ಅದಾದ ನಂತರ ಮತ್ತು ಈಗ ಬಯೋಗ್ಯಾಸು, ಸೊ ಏದಿಲ್ಲಿ ಕಸ ಇಲ್ಲವರಿ ಮಾಡ್ತಾ ಇದ್ದಾರೆ, ಅದರಿಂದ ಬರ್ತಕ್ಕಂಥ ಕಸದಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನೂ ಸಹ ಇವತ್ತು ಮಾಡಿ ಅದರಿಂದ ಸ್ಟ್ರೀಟ್ ಲೈಟು ಅವಾಗ ಮೆನ್ಷನ್ ಮಾಡೋದು 200-250 300 ಸ್ಟ್ರೀಟ್ ಲೈಟ್ನ ಉಳಿಸ್ಬೋದು ಅಂತ ಹೇಳ್ತಾರೆ. ಅದಾದ ನಂತರ ಇವಾಗ ಇಷ್ಟೆಲ್ಲ ಮಾಡಿಕೊಂಡು ಮತ್ತೆ ಇದಕ್ಕೆ ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ದುಡಿತಕ್ಕಂಥ ನಮ್ಮ ಪೂರ್ವ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಇರಲಿಲ್ಲ. ಬೆಳಗ್ಗೆ 5 ಗಂಟೆಗೆ ಬರ್ತಾರೆ ಅವರು, ಮತ್ತು ಮಧ್ಯಾಹ್ನ 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಊಟ ಇರೋಲ್ಲ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ನಾವು ಹೆಂಗೆ ಇದು ಫ್ಯಾಕ್ಟ್ರಿಗಳಲ್ಲಿ ನೀಟಾಗಿ ಅವರಿಗೆ ಊಟ ವ್ಯವಸ್ಥೆ ಥರ ಮಾಡ್ತಾ ಇದ್ದೀವೋ ಅದೇ ದಿಕ್ಕಲ್ಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಪೌರ ಕಾರ್ಮಿಕರು ಅಂತೇಳಿ ಡಿಗ್ರೇಡ್ ಮಾಡದೆ ಅವ್ರಿಗೆಲ್ಲ ಸ್ಥಾನಮಾನಗಳು ಕೊಟ್ಟು ನೀಟಾಗಿ ಊಟ ಮಾಡಬೇಕನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ಕಾರ್ಮಿಕರ ಉಪಗೃಹ ಮಾಡಿ ಅದರಲ್ಲಿ ಊಟ ಬಂದು ನಾವು ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ನಮ್ಮ ಪ್ರಸಾದ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿನಿತ್ಯ ಒಳ್ಳೆ ಊಟ, ಯಾವುದೇ ಕಾರಣಕ್ಕೂ ಕೊರೆ ಇರಬಾರ್ದು ಊಟ ಅಲ್ಲಿ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನೋ ದೃಷ್ಟಿ ನಮ್ಮದು. ಯಾವುದೇ ಕಾರಣಕ್ಕೂ ಬೇಕಾಬಿಟ್ಟಿಗೆ ಒಪ್ಕೊಂಡ್ಬಿಟ್ಟಿದ್ದೀವಿ ಊಟ ಹಾಕಬೇಕು ಅನ್ನೋ ದೃಷ್ಟಿ ನಮ್ಮದಲ್ಲ, ನಮ್ಮ ದೃಷ್ಟಿನ ಒಳ್ಳೆ ಊಟ ಹಾಕಬೇಕು ಅನ್ನೋ ದೃಷ್ಟಿ ಪ್ರತಿನಿತ್ಯ. ಓಕೆ, ಹಂಗಾಗಿ ನಾವು ಅದು ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಇದು ನಾವು ಹಂಗೆ ಮೇಂಟೈನ್ ಮಾಡೋಗಿ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ಥರ ಸಮಾಜಮುಖಿ ಕೆಲಸಗಳು ಏನಾದರೂ ಬಂದರೆ ನಾವು ಮತ್ತು ಪುರಸಭೆ ಅವರು ಕೈ ಜೋಡಿಸಿ ಇನ್ನೂ ಒಳ್ಳೆ ಕೆಲಸಗಳು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ. ಪುರಸಭಾ ವತಿಯಿಂದ ಇಂದು 3 ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ MLA ಸಾಹೇಬಂತ ಶಿವಣ್ಣ ಸಾಹೇಬ್ ವಹಿಸಿದ್ದು, ಅದರ ಜೊತೆಗೆ ನಮ್ಮ ಪುರಸಭಾ ಅಧ್ಯಕ್ಷರಾದಂಥ ಗೋಪಾಲ್ ಸರ್ ಅವರು, ಅವರೆಲ್ಲ ಗೌರವಾನ್ವಿತ ಸದಸ್ಯರಾದಂತಹ ಪ್ರಸಾದಣ್ಣವರು ಸಹ ನಾವು ಎಲ್ಲ ಗೌರವಾನ್ವಿತ ಸದಸ್ಯರಿದ್ದರು. ಇಂದು ನಾವು 1 ಕೋಟಿ ವೆಚ್ಚದಲ್ಲಿ ಬಯೋಗ್ಯಾಸ್ ಪ್ಲಾಂಟ್ನ ನಾವು ನಿರ್ಮಾಣ ಮಾಡಿದ್ವಿ. ಅದರಿಂದ ಬಂದಂತಹ ಗ್ಯಾಸು ಮತ್ತು ಕರೆಂಟನ್ನು ಉತ್ಪಾದನೆ ಇದರಿಂದ ಸುಮಾರು ಒಂದು ತಿಂಗಳಿಗೆ 57,000ರಿಂದ 60,000 ರೂಪಾಯಿ ನಾವು ಮುನ್ಸಿಪಾಲ್ಟಿಗೆ ಸೇವಿಂಗ್ಸ್ ಅಂತ ಮಾಡ್ಕೊತೀವಿ. ಅದ್ರ ಜೊತೆಗೆ ನಾವು ಪೌರ ಕಾರ್ಮಿಕರ ವಸತಿ ಗೃಹವನ್ನು ಇವತ್ತು ನಾವು ಪುರಸಭೆ ವತಿಯಿಂದ ನಿರ್ಮಾಣ ಮಾಡಿದ್ದು, ಅದರ ವೆಚ್ಚ 30 ಲಕ್ಷ ಆಗಿದೆ. ಆ ವೆಚ್ಚಕ್ಕೆ ನಾವು ಹಿಂದೆ ನಮ್ಮ PI ಅಧ್ಯಕ್ಷರಾದಂಥ ಪ್ರಸಾದಣ್ಣವ್ರು ಏನಂತ ಹೇಳಿದ್ರು, ನೀವು ಬಿಲ್ಡಿಂಗ್ ಕಟ್ಕೊಡಿ, ಪ್ರತಿದಿನ ಊಟದ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಅಂತ. ಕಾರಣ ಏನಂದರೆ, ನಾನು ಹೊಸದಾಗಿ ನಾನು ಬಂದಾಗ 2022ರಲ್ಲಿ ನಾನು ಬಂದಾಗ ಮಾರ್ನಿಂಗು ಪ್ರತಿ ದಿವಸ ಪ್ರತಿ ದಿವಸ ಪೌರ ಕಾರ್ಮಿಕರು ಬೆಳಗ್ಗೆ 5 ಬರ್ತಾರೆ, ಅಪ್ ಟು 2:30-3 ಗಂಟೆ ತನಕ ಬರ್ತಿದ್ರು. ಊಟದ ವ್ಯವಸ್ಥೆ ಅವ್ರಿಗೆ ಮಧ್ಯಾಹ್ನ ನಮ್ಮ ಸರ್ಕಾರದಿಂದ ಕೊಡೋಂಥ ಅನುದಾನದ ಅಷ್ಟೊಂದು ಊಟದ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಒಂದು ದೃಷ್ಟಿಯಿಂದ ಅಣ್ಣವ್ರನ್ನ ಕೇಳ್ಕೊಂಡ್ವಿ, ಪ್ರಸಾದಣ್ಣವ್ರನ್ನ. ಇಲ್ಲ ಸರ್, ನಾನು ಮಾಡಿಕೊಡ್ತೀನಿ, ನೀವು ಬಿಲ್ಡಿಂಗ್ ಕಟ್ಕೊಡಿ ಅಂತಂದ್ರು. ನಾವು ಪುರಸಭಾ ವೆಚ್ಚದಿಂದ ಇವತ್ತು ಬಿಲ್ಡಿಂಗ್ ಕಟ್ಕೊಂಡಿದ್ದೀವಿ. ನಮ್ಮ ಪ್ರಸಾದಣ್ಣವರು ಎಲ್ಲ ಅವರ PI ಅಸೋಸಿಯೇಷನಿಂದ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಂದು ತಿಂಗಳಿಗೆ 3,20,000 ರೂಪಾಯಿ ಅವ್ರಿಗೆ ಖರ್ಚು ಬರುತ್ತೆ. ಪ್ರತಿ ತಿಂಗಳು ನಮಗೆ ಊಟದ ವ್ಯವಸ್ಥೆ, ಪ್ರತಿದಿನದ ಊಟದ ವ್ಯವಸ್ಥೆ ಅಂದರೆ ನಾವು ಲೋ ಕ್ವಾಲಿಟಿ ಊಟ ಅಲ್ಲ, ಅದು ಒಂದು ಊಟ 150-160 ರೂಪಾಯಿ ಊಟದ ವ್ಯವಸ್ಥೆಯನ್ನು ನಮ್ಮ ಪ್ರಸಾದಣ್ಣವ್ರು ಮಾಡಿಕೊಟ್ಟಿದ್ದಾರೆ. ನಮ್ಮ ಪುರಸಭಾ ವತಿಯಿಂದ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದರ ಜೊತೆಗೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂಥ ಅವರು ಯುವಕರು ಭಾಳಷ್ಟು ಚುರುಕವರು. ಅವರು ಪ್ರತಿ ದಿವಸ ಬಂದು ಏನೇನಾಗಬೇಕು, ಪುರಸಭೆ ನಮ್ಮ ಕಡೆಯಿಂದ ಏನೇನಾಗಬೇಕು ಅಂತ, MLA ಸಾಹೇಬ್ರ ಕಡೆಯಿಂದ ಏನಾಗಬೇಕು, MP ಸಾಹೇಬ್ರ ಕಡೆಯಿಂದ ಏನಾಗಬೇಕು ಅಂತ ಹೋಗಿ ಪ್ರತಿ ದಿವಸ ಹೋಗಿ ಆಯಾ ಸಂಬಂಧಪಟ್ಟ ಇಲಾಖೆಗಳ ಮಿನಿಸ್ಟರ್ ಹತ್ರ ಮಾತಾಡಿ ಏನೇನು ಸವಲತ್ತುಗಳು ನಮ್ಮ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ಪುರಸಭೆಯಲ್ಲೇ ಫಸ್ಟ್ ಅಂತ ಅನ್ಕೊತೀವಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೊಡ್ತಿರೋಂಥದ್ದು. ಇದು ನಮಗೂ ಒಂಥರ ಹೆಮ್ಮೆ. ನಮ್ಮ ಅವಧಿಯಲ್ಲಿ, ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಯಿತು ಅಂತ ಅನ್ನೋದಕ್ಕೆ ನಮಗೂ ಅಂತ ಹೆಮ್ಮೆ ಅಂತ ಅನ್ಕೊತೀನಿ. ಹೀಗೆ ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದಷ್ಟು ನಮ್ಮ ಬಾಡಿ, ನಮ್ಮ ಕೌನ್ಸಿಲ್ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ನಮ್ಮ ಪ್ರಸಾದ್ ಸರ್ ಅವರ ಸಹಯೋಗದೊಂದಿಗೆ ಇನ್ನೂ ಅತ್ಯುತ್ತಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ.